ಮಾತ್ರ ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್. ಯಾಕಂದರೆ ತಪ್ಪುಗಳಿಂದ ಆಗಿದಾವೆ ನಿಮ್ಮಿಂದ. ನಿಮ್ಗೇನು ತಪ್ಪಾಗಿದೋ ಆಲ್ರೆಡಿ ಹೋಗಿ ನಿಮ್ಮ ವಿರೋಧಿಗಳು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ತಿಳಿಸಿದ್ದಾರೆ. ತಪ್ಪು ನೀವು ಬೇಕಂತ ಮಾಡಿದ್ರು ಅಥವಾ ಬೇಡ ಅಂತ ಮಾಡಿದ್ರು ಆ ಮಾತು ಬೇರೆ. ಆದರೆ ತಪ್ಪು ಅದನ್ನು ಕ್ಲಾರಿಫಿಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ಒಂದು ಸ್ವಲ್ಪ ವಯಸ್ಸು ಅದು ನಿಮ್ಗೆ. ಯಾಕಂತಂದ್ರೆ ಸಿದ್ದರಾಮಯ್ಯವರು ವಯಸ್ಸಿನ ದೊಡ್ಡವರಿದ್ದಾರೆ, ಜೊತೆಗೆ ಅವರ ಏನಪ್ಪ ಅಂದ್ರೆ ಸಾಮೂಹಿಕ ಲೀಡರಾಗಿ ಬೆಳೀತಾ ಇದ್ದಾರೆ. ಅಂಥವ್ರು ಇನ್ನೊಬ್ಬ ಲೀಡರ್ ಈ ಕರ್ನಾಟಕದಲ್ಲಿ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ ಇದ್ದಿದ್ದು ಒಂದಿದ್ದು OBC ಇದ್ದಾರೆ, ಅವರು ಅದರ್ಸ್ ಅಂತೇಳಿ ನಿಮಗೆ ಗೊತ್ತದ, ಹಿಂದುಳಿದವ್ರ ಪರವಾಗಿ ಮತ್ತು ದಲಿತರವ್ರ ಪರವಾಗಿ ನಿಲ್ಲುವಂಥದ್ದು. ಮತ್ತು ಇನ್ನು ದೊಡ್ಡ ಫಂಕ್ಷನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ, ನಾನಪ್ಪ ದಲಿತ ಲೀಡರ್ ಅಂತೇಳಿ ಅಥವಾ ಹಿಂದುಳಿದವ್ರ ಲೀಡರ್ ನಾನ ಅಂತೇಳಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆಗಿದ್ದು. ಆ ಫಂಕ್ಷನ್ದಲ್ಲಿ ಇವರಿಗೆ ಏನಪ್ಪ ಅಂದ್ರೆ ರತ್ನ ಪ್ರಶಸ್ತಿ ಕೊಡೋರಿದ್ದಾರೆ. ಹಿಂದುಳಿದವ್ರ ರತ್ನ ಏನೋ ಕೊಡ್ಲಿಕ್ಕೆ ಹಚ್ಚಿದ್ದಾರೆ ಅವ್ರಿಗೆ, ಅಹಿಂದ ರತ್ನ ಅಂತೇಳಿ. ಅಂದರೆ ನಾವು ಹೇಳೋದು ಏನಪ್ಪ ಉದ್ದೇಶ ಅಂತಂದ್ರೆ, ಈಗ ಅವರು ತಮ್ಮ ಅಸ್ತಿತ್ವಕ್ಕಾಗಿ ಏನೇನೋ ಫಂಕ್ಷನ್ ಮಾಡೋದು ಮಾಡ್ತಾಯಿದ್ದಾರೆ. ಅದನ್ನು ಮೀರಿ ವ್ಯಕ್ತಿತ್ವ ಅವ್ರದ್ದು ಇಲ್ಲಂತಲ್ಲ. ಈಗ ಮಾಡಬೇಕಾಗಿದೆ ಇಬ್ಬರು ಕೂಡ್ಕೊಂಡು 2028ರಲ್ಲಿ BJPಯ ಈ ಸುನಾಮಿಯನ್ನು ತಡೆದು ನಿಮಗೇನು ಸಾಧ್ಯದನ, ಯಾವ ರೀತಿ ಮಾಡಬೇಕು ನಾವು ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 2028 ನೀವು ಆ್ಯಬ್ಸಲ್ಯೂಟ್ ಮೆಜಾರಿಟಿಲಿ ಗೆದ್ದರೆ